ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸ್ವಲ್ಪ ಸಮಯದ ನಂತರ ಆಗುವಂಥ ಕೆಲಸಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಈಗ ಸ್ವಲ್ಪ ಸಮಯಕ್ಕೆ ಆಗಿಬಿಡುತ್ತೆ ಕೆಲಸ, ಈ ಕ್ಷಣಕ್ಕೆ ಆಗಿಬಿಡುತ್ತೆ, ಇನ್ನೂ ಆಗಿರೋಲ್ಲ ಬಟ್ ಈಗ ಆಗುತ್ತೆ ಅನ್ನೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಅದರ ಫಾರ್ಮುಲಾ ಬಂದು ಸಬ್ಜೆಕ್ಟ್ ಪ್ಲಸ್ V1. ಅಂದರೆ ಸಬ್ಜೆಕ್ಟ್ ಯಾವ್ಯಾವ ಬರ್ತವೆ, V1, V2, V3, V4 ಫಾರ್ಮ್ಸ್ ಹೆಂಗೆ ಅಂತ ಹಿಂದಿನ ವಿಡಿಯೋದಲ್ಲಿದೆ. ಈಗ ಸಬ್ಜೆಕ್ಟ್ಗಳು ಅಂದರೆ ಐ, ವಿ, ಯು, ಈ, ಶಿ, ಇಟ್, ದೇ ಇವಕ್ಕೆಲ್ಲ ಸಬ್ಜೆಕ್ಟ್ ಅಂತೆ. ವಿ ಅಂದರೆ ವರ್ಕ್, V1 ಅಂದರೆ, V2 ಅಂದರೆ ವರ್ಕ್ಡ್, V3 ಅಂದರೆ ವರ್ಕಿಂಗ್. ಈ ಥರ ಒಂದು ಫಾರ್ಮ್ಗಳಿಗೆ V1, V2, V3, V ಫಾರ್ಮ್ ಅಂತ ವರ್ಕ್ ಫಾರ್ಮ್ಸ್ ಇದ್ದಾವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡೋಕ್ಕಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ V1. ಇದನ್ನು ಇನ್ ಡೀಟೇಲ್ ಆಗಿ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಐ ವರ್ಕ್ ಅಂತ ಹೇಳ್ತೀವಿ. ನೆಗೆಟಿವ್ ಸೆಂಟೆನ್ಸಲ್ಲಿ ಅಂದರೆ ಐ ಡೋಂಟ್ ವರ್ಕ್. ಇಂಟ್ರೋಗೇಟಿವ್ ಅಂದರೆ ಒಂದೇ, ಕ್ವಶನ್ ನಂತರ ಅಂದರೆ ಡು ಐ ವರ್ಕ್ ಅಂತ ಕೇಳ್ತೀವಿ. ಅಂದರೆ ಐ ವರ್ಕ್ ನೆಗೆಟಿವಲ್ಲಿ ಐ ಡೋಂಟ್ ವರ್ಕ್, ನಾ ಕೆಲಸ ಮಾಡೋಲ್ಲ. ಡು ಐ ವರ್ಕ್, ನೀನು ಕೆಲಸ ಮಾಡ್ತಿದೆಯಾ ಅಂದರೆ. ಇಂಟ್ರೋಗೇಟಿವ್ ಸೆಂಟೆನ್ಸಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಂದರೆ ಡು, ಆಮೇಲೆ ಸಬ್ಜೆಕ್ಟ್ ಐ ಬರುತ್ತೆ, ಆಮೇಲೆ ವರ್ಕ್ V1 ಫಾರ್ಮ್. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಐ ಡೋಂಟ್ ವರ್ಕ್ ಅಂತ ಅಂದರೆ ಅಲ್ಲಿ ನಾಟ್ ಅಂತ ಬರುತ್ತೆ. ಇನ್ನೊಂದು ಪ್ರತಿಯೊಂದು ಟೆನ್ಸಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಇದೆ. ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಡೂ, ಡಸ್ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ. ಇವೆರಡೇ ವರ್ಬ್. ಮುಂದೆ ಹೆಲ್ಪಿಂಗ್ ವರ್ಬ್ ಡೂ, ಡಸ್ ಅಂತ. ವರ್ಬ್ ಏನಾದರೂ ವರ್ಕ್ ಆಗಿರ್ಬೋದು, ಗೋ ಈ ಥರ. ಬಟ್ ಹೆಲ್ಪಿಂಗ್ ವರ್ಬ್ ಬಂದು ಡೂ, ಡಸ್ ಅಷ್ಟೇ ಯೂಸ್ ಮಾಡ್ತೀವಿ. ಡೂವನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಐ, ವಿ, ಯು, ದೇ ಇವಕ್ಕೆಲ್ಲ ಡೂ ಯೂಸ್ ಮಾಡ್ತೀವಿ. ಅಂದರೆ ಐ ಡೋಂಟ್ ವರ್ಕ್, ದೇ ಡೋಂಟ್ ವರ್ಕ್, ವಿ ಡೋಂಟ್ ವರ್ಕ್, ಯು ಡೋಂಟ್ ವರ್ಕ್ ಅಂತ. ಅದೇ ರೀತಿ ಹಿ, ಶಿ, ಇಟ್ಟಲ್ಲಿ ಡಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲಲ್ಲಿ ಹಿ ವರ್ಕ್ಸ್ ಅಂತ ಇದೆ. ಅಂದರೆ ಹಿ, ಶಿ, ಇಟ್ಟಲ್ಲಿ ವರ್ಕ್ ಬದಲು ವರ್ಕ್ಸ್ ಅಂತ ಇದೆ. ಅಂದರೆ ಈ, ಶಿ, ಇಟ್ಟಲ್ಲಿ ವರ್ಕ್ ಮುಂದೆ ಎಸ್ ಬರಿಬೇಕು. ಇಲ್ಲಿ ಐ ಇದ್ದಲ್ಲಿ ಐ, ವಿ, ಯು, ದೇ ಇದ್ದಲ್ಲಿ ಬರೀ ವರ್ಕ್. ಬಟ್ ಆದರೆ ಈ, ಶಿ, ಇಟ್ ಈ ಮೂರಲ್ಲಿದ್ದಲ್ಲಿ ವರ್ಕ್ಸ್ ಅಂತ ಬರಿಬೇಕು, ಎಸ್ಸನ್ನೇ ಆ್ಯಡ್ ಮಾಡಬೇಕು. ನೆಗೆಟಿವಲ್ಲಿ ಹಿ ಡಸಂಟ್ ವರ್ಕ್ ಅಂದರೆ ಈ, ಶಿ, ಇಟ್ಟಲ್ಲಿ ಡಸ್ ಅಂತ ಯೂಸ್ ಮಾಡಬೇಕು. ಐ, ವಿ, ಯು, ದೇ ಇದ್ದಲ್ಲಿ ಟು ಯೂಸ್ ಮಾಡಬೇಕು. ಇಲ್ಲಿ ಸಹ ಸೇಮ್. ಡಸ್ ಹಿ ವರ್ಕ್ ಕ್ವಶನ್ ಅಂದರೆ ಫಸ್ಟ್ ಡಸ್ ಹೆಲ್ಪಿಂಗ್ ವರ್ಬ್ ಬರಿಬೇಕು, ನೆಕ್ಸ್ಟ್ ಸಬ್ಜೆಕ್ಟ್ ಹಿ ಬರಿಬೇಕು, ಆಮೇಲೆ ವರ್ಕ್ V1 ಫಾರ್ಮಲ್ಲಿ ಇರುತ್ತೆ. ಇಲ್ಲಿ ವರ್ಕ್ V1 ಫಾರ್ಮಲ್ಲಿ ಎಸ್ ಬರೆಯೋ ಹಾಗಿಲ್ಲ. ಬರೀ ಪಾಸಿಟಿವಲ್ಲಿ ಹಿ ವರ್ಕ್ಸ್ ಅಂತ ಬರಿಬೇಕು. ಅದು ಬಿಟ್ಟು ಬೇರೆ ಕಡೆ ಕ್ವಶನ್ ಮಾರ್ಕು ಮತ್ತು ನೆಗೆಟಿವ್ ಸೆಂಟೆನ್ಸಲ್ಲಿ ಬರೀಬೇಕಾಗಿಲ್ಲ. ಬರೀ ವರ್ಕ್ ಅಂತ ಬರೆದ್ರೆ ಸಾಕು. ಹಿ ಡಸಂಟ್ ವರ್ಕ್ ಅಷ್ಟೇ, ವರ್ಕ್ಸ್ ಇಲ್ಲ. ಡಸ್ ಹಿ ವರ್ಕ್ ಅಷ್ಟೇ ಬರೀಬೇಕು. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಹಿ, ಶಿ, ಇಟ್ಟಲ್ಲಿ ಪಾಸಿಟಿವ್ ಇದ್ದಲ್ಲಿ ವರ್ಕ್ಸ್ ಅಂತ ಬರೀಬೇಕು. ಗೋ ಇದ್ದರೆ ಗೋಸ್, ಸ್ಪೀಕ್ ಇದ್ದರೆ ಸ್ಪೀಕ್ಸ್ ಈ ಥರ. ಇಲ್ಲಿ ಹಿ ವರ್ಕ್ಸ್, ಶಿ ವರ್ಕ್ಸ್, ಇಟ್ ವರ್ಕ್ಸ್ ಅಂತ. ಹಿ ಡಸಂಟ್ ವರ್ಕ್, ಶಿ ಡಸಂಟ್ ವರ್ಕ್, ಇಟ್ ಡಸಂಟ್ ವರ್ಕ್ ಈ ಥರ. ಡಸ್ ಹಿ ವರ್ಕ್, ಡಸ್ ಶಿ ವರ್ಕ್, ಡಸ್ ಇಟ್ ವರ್ಕ್ ಇಷ್ಟು. ಎಸ್ಸನ್ನು ಯಾವಾಗ ಹಚ್ಬೇಕಂದ್ರೆ ಪಾಸಿಟಿವ್ ಸೆಂಟೆನ್ಸಲ್ಲಿದ್ದರೆ ಮಾತ್ರ ಹಚ್ಚಬೇಕು. ಅದು ಈ, ಶಿ, ಇಟ್ಗೆ ಮಾತ್ರ. ಹಿ ವರ್ಕ್ಸ್, ಶಿ ವರ್ಕ್ಸ್, ಇಟ್ ವರ್ಕ್ಸ್. ಐ, ವಿ, ಯು, ಹಿ, ಶಿ ಇಟ್ಬಿಟ್ಟು ಉಳಿದು ಎಲ್ಲದಕ್ಕೂ ಬರೀ ವರ್ಕ್ ಅಂತ ಬರೆದ್ರೆ ಸಾಕು. ಇದು ಪಾಸಿಟಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಯೂಸೇಜ್ ಎಲ್ಲೆಲ್ಲಿ ಅಂದರೆ ಪರ್ಮನೆಂಟ್ ಅಂದರೆ ನಾವೆಲ್ಲಿ ವಾಸಿಸ್ತೀವಿ ಪರ್ಮನೆಂಟಾಗಿ ಅಲ್ಲೆಲ್ಲ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡಬೇಕಂದ್ರೆ ವಿ ಲೈವ್ ಇನ್ ನ್ಯೂಯಾರ್ಕ್. ಇಲ್ಲಿ ವಿ ಲೈವ್ ಇನ್ ನ್ಯೂಯಾರ್ಕ್ ಅಂತ ಲೈವ್ ಅಂತ ಬರ್ತಿದ್ದೀವಿ, ಲೈವ್ಸ್ ಅಂತ ಬರ್ತಿಲ್ಲ. ವಿ ಯಾಕಂದರೆ ಅಲ್ಲಿ ವಿ ಅಂತ ಇದೆ. ಹಿ, ಶಿ, ಇಟ್ಟಿದ್ರೆ ಮಾತ್ರ ಹಿ ಲೈವ್ಸ್ ಇನ್ ನ್ಯೂಯಾರ್ಕ್ ಅಂತ ಬರೀಬೇಕು. ಹಿ ಲೈವ್ಸ್ ಇನ್ ನ್ಯೂಯಾರ್ಕ್, ಶಿ ಲೈವ್ಸ್ ಇನ್ ನ್ಯೂಯಾರ್ಕ್, ಎಸ್ ಅಂತ ಬರೀಬೇಕು. ಲೈವ್ ಮುಂದೆ ಎಸ್ ಬರ್ಬಿಡ್ಬೇಕು ಅಷ್ಟೇ. ಈ ಥರ ಇದ್ದಲ್ಲಿ ನಾವೇನು ವಿ ಲೈವ್ ಇನ್ ನ್ಯೂಯಾರ್ಕ್ ಅಂದರೆ ಏನು, ಪರ್ಮನೆಂಟಾ. ಅದಕ್ಕಾಗಿ ಪರ್ಮನೆಂಟ್ ಇದ್ದಲ್ಲೆಲ್ಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹ್ಯಾಬಿಟ್ ಅಂದರೆ ಡೈಲಿ ನಾವು ಮಾಡ್ತಕ್ಕಂಥ ಹಿ ಡ್ರಿಂಕ್ಸ್ ಟೀ.
ಅಂದರೆ ನಾವು ಡೈಲಿ ಒಬ್ಬರು ನಾನು ದಿನಾಲೂ ಟೀ ಕುಡಿಯುತ್ತೇನೆ, ಅವನು ದಿನಾಲೂ ಟೀ ಕುಡಿಯುತ್ತಾನೆ. ಹೀ ಡ್ರಿಂಕ್ಸ್ ಟೀ. ಇಲ್ಲಿ ಹೆಸ್ ಅಂತ ಬರುತ್ತೆ, ಯಾಕಂದರೆ ಅಲ್ಲಿ ಹೀ ಇದೆ. ಅದೇ ವಿ ಡ್ರಿಂಕ್ಸ್ ಟೀ ಅಂತ ಬರಬಾರ್ದು, ಬರೀ ವಿ ಡ್ರಿಂಕ್ ಟೀ ಅನ್ನಬೇಕು, ಅಲ್ಲಿ ಎಸ್ ತೆಗಿಬೇಕು. ಬರೀ ಹೀ ಶಿ ಇಟ್ ಇದ್ದರೆ ಮಾತ್ರ ಎಸ್ಸನ್ನು ಹಚ್ಚಬೇಕು. ಅದೇ ರೀತಿ ಎಲ್ಲೆಲ್ಲಿ ಯೂಸ್ ಮಾಡಬೇಕಂದ್ರೆ ಪರ್ಮನೆಂಟಲ್ಲಿ ನಾವೆಲ್ಲಿ ವಾಸಿಸ್ತೀವಿ ಅಥವಾ ಎಲ್ಲಿ ಜಾಬ್ ಮಾಡ್ತೀವಿ ಪರ್ಮನೆಂಟಾಗಿ, ವಿ ವರ್ಕ್ ಇನ್ ಆಫೀಸ್, ಜಾಬ್ ಯಾವುದನ್ನ ಆಫೀಸ್ ಕಂಪ್ನಿ, ವಿ ವರ್ಕ್ ಇನ್ ABC ಕಂಪನಿ. ಓಕೆ, ಹೀ ವರ್ಕ್ಸ್ ಇನ್ ABC ಕಂಪನಿ, ಹೀ ವರ್ಕ್ಸ್ ಅಂತ ಬರೀಬೇಕು, ಯಾಕಂದರೆ ಹೀ ಯೂಸ್ ಮಾಡ್ತೀವಲ್ಲ ಅದಕ್ಕೆ. ಅಂದರೆ ಪರ್ಮನೆಂಟ್ ಜಾಬ್ ಇದ್ದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಲೈವ್ V1 ಫಾರ್ಮಲ್ಲಿದೆ, ವಿ ಸಬ್ಜೆಕ್ಟ್ ಪ್ಲಸ್ V1, ವಿ ಸಬ್ಜೆಕ್ಟು, ಲೈವ್ ಅಂದರೆ V1. ಇನ್ನು ನ್ಯೂಯಾರ್ಕ್ನ ಬರೀ ಇನ್ನು ವಾಷಿಂಗ್ಟನ್, ಇನ್ನು ಇಂಡಿಯಾ ಏನಾದ್ರು ಬಿಟ್ಟರೆ ಅದು ಆಬ್ಜೆಕ್ಟ್ ಏನಾದ್ರು ಮೇನ್ ಇಂಪಾರ್ಟೆಂಟ್ ವಿ ಲೈವ್, ಅವೆರಡು ನೋಡಬೇಕು. ಸಬ್ಜೆಕ್ಟ್ ಪ್ಲಸ್ V1, ಲೈವ್ ಅನ್ನೋದು V1, ಲೈವ್ ಅದು ಪಾಸ್ಟ್ ಆಗುತ್ತೆ, ಮುಂದೆ ಬರುತ್ತೆ, ಅದು ವಿ ಲೈವ್ ಅಷ್ಟೇ. ಇಲ್ಲಿ ಸಹ ಹೀ ಡ್ರಿಂಕ್ಸ್, ಸಬ್ಜೆಕ್ಟ್ ಪ್ಲಸ್ V1, ಸಬ್ಜೆಕ್ಟ್ ಅಂದರೆ ಹೀ, ಡ್ರಿಂಕ್ಸ್ ಅಂದರೆ V1. ಡ್ರಿಂಕ್ಸ್ ಯಾಕೆ ಬಂದಿದೆ ಅಂದರೆ ಹೀ ಇದೆ, ಅದಕ್ಕೆ ಟೀ ಏನೋ ಬರೀ ಕಾಫಿ ಏನಾದರೂ ಬರೀ ಮುಂದೆ ಅದೇನು ಇಂಪಾರ್ಟೆಂಟ್ ಅಲ್ಲ. ಹೀ ಡ್ರಿಂಕ್ಸ್ ಅಷ್ಟು ನೆನ್ಪಿಟ್ಕೋಬೇಕು. ಇಂಥವನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಪರ್ಮನೆಂಟ್ ಇದ್ದಲ್ಲಿ ಹ್ಯಾಬಿಟ್ಸ್, ರೂಟೀನ್ ಅಂದರೆ ಡೈಲಿ ಹೋಗ್ತಾರೆ. ಹೀ ಗೋಸ್ ಟು ಜಿಮ್ ಎವ್ರಿ ಮಾರ್ನಿಂಗ್ ಅಂದರೆ ಜಿಮ್ಗೆ ದಿನ ಹೋಗ್ತಾನೆ, ಹೀ ಗೋಸ್ ಅಂತ ಬರ್ತಿದ್ದಾರೆ, ಯಾಕೆ ಹೀ ಸಲಿಗೆ ಎಸ್ಸನ್ನು ಆ್ಯಡ್ ಮಾಡಲಾಗಿದೆ, ಹೀ ಗೋಸ್. ಓಕೆ, ಅದೇ ಹೀ ಇದ್ದಲ್ಲಿ ವಿ ಅಂದರೆ ವಿ ಗೋ ಟು ಜಿಮ್ ಅಂತ, ಗೋ ಅಂತ ಬರೀಬೇಕಲ್ಲಿ. ಫ್ಯಾಕ್ಟ್ಸ್ ಅಂದರೆ ಸತ್ಯವಾದದ್ದು, ಅಂದರೆ ಅರ್ಥ ಸೂರ್ಯನ ಸುತ್ತ ತಿರುಗುತ್ತಿದ್ದು ಸತ್ಯ, ಅಂಥ ಸತ್ಯಗಳಿದ್ದಲ್ಲೆಲ್ಲ ನಾವು ಬರೀಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡಬೇಕು. ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಇಲ್ಲಿ ನೋಡಿ ರಿವಾಲ್ವ್ಸ್ ಅಂತ ಇದೆ, ಎಸ್ ಆ್ಯಡ್ ಮಾಡಿದ್ದಾರೆ, ಯಾಕೆ ಅರ್ತ್ ಅನ್ನೋದು ಪ್ರಾಣಿ ಪಕ್ಷಿ ಅರ್ತ್ ಇವಕ್ಕೆಲ್ಲ ನಾವು ಇಟ್ ಅಂತ ಕಂಡ್ರೆ ಈ ಶಿ ಇಟ್ ಇದ್ದಲ್ಲೆಲ್ಲ ಎಸ್ ಆ್ಯಡ್ ಮಾಡಬೇಕು. ದ ಅರ್ತ್ ಅನ್ನೋದೊಂದು ಇಟ್ಟಿದ್ದಂಗೆ, ಅದು ವಸ್ತು ಇದು ಅರ್ತ್ ಅಂತ. ಇಂಥವೆಲ್ಲ ಪ್ರಾಣಿಗಳಿತ್ತಂದರೆ ಅಲ್ಲೆಲ್ಲ ವರ್ಬ್ಗಳಿಗೆ ಎಸ್ ಆ್ಯಡ್ ಮಾಡಬೇಕು. ಅದೇ ನೀವು ವಿ ಯು ಶಿ, ವಿ ಯು ಈ ಥರ ಹಿ ಶಿ ಇಟ್ ಇದ್ದಲ್ಲೆಲ್ಲ ನಾವೇನು ಮಾಡ್ಬೇಕು, ಎಸ್ ಆ್ಯಡ್ ಮಾಡಬೇಕು. ಇಲ್ಲಿ ಅರ್ಥ ಅನ್ನೋದೊಂದು ಇಟ್ಟಿದ್ದಂಗೆ, ಇಟ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಅಥವಾ ದ ಅರ್ತ್, ಇಟ್ ಅಂದರೆ ಏನು, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇಂಥ ಫ್ಯಾಕ್ಟ್ಸ್, ಸತ್ಯ ಘಟನೆಗಳಿಗೆ ನಾವೇನು ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇಡಬೇಕು. ಈಗ ನಾವು ಡೈಲಿ ಬಸ್ಸಿಗೆ ಹೋಗ್ತಿರ್ತೀವಿ ಅನ್ನೋದಕ್ಕೂ ಸಹ ಸ್ಕೆಡ್ಯೂಲ್ಸ್, ದ ಬಸ್ ಲೀವ್ಸ್ ಎಟ್ 9 AM, ಬಸ್ ದಿನಾಲು 9 ಗಂಟೆಗೆ ಬಿಡುತ್ತೆ. ಇಂಥವಕ್ಕೆಲ್ಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು. ಅಥವಾ ರಿಪೀಟೆಡ್ ಆಕ್ಷನ್ಗಳು, ದಿನಾಲು ಮಾಡ್ತಕ್ಕಂಥ ಕೆಲಸಗಳು, ಅಂದರೆ ವಿ ಕ್ಯಾಚ್ ದ ಬಸ್ ಎವ್ರಿ ಮಾರ್ನಿಂಗ್, ನಾವು ಡೈಲಿ ಬಸ್ಸನ್ನು ಕ್ಯಾಚ್ ಮಾಡ್ತೀವಿ, ಹೇರ್ತೀವಿ ಅಂತ. ಈ ಥರ ಎಲ್ಲ ಇದಕ್ಕೆ ನಾವು ಎಲ್ಲೆಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕಂದ್ರೆ ಪರ್ಮನೆಂಟ್ ಇದ್ದಲ್ಲಿ, ಹ್ಯಾಬಿಟ್ಸ್ ಇದ್ದಲ್ಲಿ, ರುಟೀನ, ಫ್ಯಾಕ್ಟ್ಸ್, ಸ್ಕೆಡ್ಯೂಲ್ ಈ ಥರ ರಿಪೀಟೆಡ್ ಆ್ಯಕ್ಷನಲ್ಲೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು. ಹಂಗೆ ಟೈಮ್ ಅಂತ ಕೆಲವೊಂದು ವರ್ಡ್ಗಳು, ಈ ವರ್ಡ್ ಬಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಆ ಥರ ಯಾವ್ಯಾವ ಅಂದರೆ ಟೈಮ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೀವಿ. ಅವು ಯಾವ್ಯಾವ ಅಂದರೆ ಎಕ್ಸಾಂಪಲ್ ಎವ್ರಿ ಮಾರ್ನಿಂಗ್, ಏನು ಎವ್ರಿ ಅಂತ ಎಲ್ಲೆಲ್ಲಿ ಬರುತ್ತೆ ನಾವು ಹೇಳಿದ್ದೆ ನಾನು, ಈ ಗೋಸ್ ಟು ಜಿಮ್ ಎವ್ರಿ ಮಾರ್ನಿಂಗ್ ಅಂದರೆ ಎವ್ರಿ ಅಂತ ಬಂತಲ್ಲ, ಎವ್ರಿ ಎಲ್ಲೆಲ್ಲಿ ಬರ್ತದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎವ್ರಿ ಮಾರ್ನಿಂಗ್, ಆಫ್ಟರ್ನೂನ್, ಡೇ, ವೀಕ್ ಏನೇನಿಲ್ಲ, ಬಟ್ ಎವ್ರಿ ಮಂತ್ ಈ ಥರ ಬಂದರೆ ನಾವೇನು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನ ಯೂಸ್ ಮಾಡಬೇಕು. ಅದೇ ರೀತಿ ಆಲ್ವೇಸ್, ಯೂಸ್ವಲಿ, ಜನರಲಿ, ಆಫನ್, ಸೆಲ್ಡಮ್, ರೇರ್ಲಿ, ಹಾರ್ಡ್ಲಿ, ನೆವರ್ ಈ ಥರ ಎಲ್ಲ ಬಂದದ್ದಕ್ಕೂ ಏನು ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎಕ್ಸಾಂಪಲ್, ಶಿ ಆಲ್ವೇಸ್ ಟೇಕ್ಸ್ ದ ಬಸ್, ಶಿ ಆಲ್ವೇಸ್ ಟೇಕ್ಸ್ ದ ಬಸ್ ಅಂದರೆ ಓಕೆ. ಈ ಥರ ಎಲ್ಲ ಇರೋದಕ್ಕೆ ನಾವೇನು ಅಂದರೆ ಆಲ್ವೇಸ್ ಅಂತ ಬಂತಲ್ವ, ಆ ಆಲ್ವೇಸ್ ವರ್ಡ್ ಬಂದ ತಕ್ಷಣ ನಾವೇನು ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ಶಿ ಆಲ್ವೇಸ್ ಟೇಕ್ಸ್ ದ ಬಸ್. ಓಕೆ, ಇಂಥವಕ್ಕೆಲ್ಲ ಶಿ ರೇರ್ಲಿ ಟೇಕ್ಸ್ ದ ಬಸ್ ಅಂದರೆ ಯಾವಾಗಲೂ ಒಮ್ಮೆ ಹೋಗ್ತಾಳೆ ಬಸ್ಸಿಗೆ ಆಕಿ, ಶಿ ನೆವರ್ ಟೇಕ್ಸ್ ದ ಬಸ್, ಹೋಗೋದೇ ಇಲ್ಲ ಬಸ್ಸಾಗಿ. ಈ ಥರ ಬಂದದ್ದಕ್ಕೆಲ್ಲ ನಾವು ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು. ಕೆಲವೊಂದು ವರ್ಡ್ ಇವೆ ಸ್ಟೇಟಿವ್ ವರ್ಬ್ಸ್ ಅಂತ, ಅಂದರೆ ಲವ್, ಲೈಕ್. ಓಕೆ, ಈ ಲವ್ ಅನ್ನೋದನ್ನು ನಾವು ಅಳತೆ ಮಾಡೋಕೆ, ಯಾವುದನ್ನು ಅಳತೆ ಮಾಡೋಕೆ, ಲೈಕ್ ಇಷ್ಟಪಡುತ್ತೆ ಅನ್ನೋದನ್ನ ಏನಾದ್ರು ಅಳತೆ ಮಾಡೋಕ್ಕಾಗುತ್ತಾ? ಇವೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟದ್ದಕ್ಕೆಲ್ಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು. ಅಂದರೆ ಈ ಲವಿಂಗ್ ಅಂತ, ಹೀ ಈಸ್ ಲವಿಂಗ್ ಅನ್ನೋದು, ಅಂದರೆ ಲವ್ ಮಾಡ್ತಾನೆ ಇರ್ತಾನೆ, ಅದು
ಪ್ರೀತಿಸುತ್ತಾನೆ ಅಷ್ಟೇ, ಅದು ಹೀ ಲವ್ಸ್ ದೆಮ್ ಅಷ್ಟೇ. ಇಂಥ ಸ್ಟೇಟಿವ್ ವರ್ಬ್ಸ್ಗಳಿಗೆಲ್ಲ ನಾವೇನು ಮಾಡಬೇಕು, ಸಿಂಪಲ್ ಪ್ರೆಸೆಂಟ್ ಹೀ ಲೈಕ್ಸ್ ಹರ್ ಈ ಥರ ಎಲ್ಲ. ಇಲ್ಲಿ ಲವ್ ಎಸ್ ಅಂತ ಬಂದಿದೆ, ಯಾಕಂದರೆ ಹೀ ಇದೆ ಇಲ್ಲಿ. ವೀಲ್ ಅಂತ ಬಂದಿದ್ದು ಲವ್ ಅಂತ ಅಷ್ಟೇ, ವಿ ಲವ್ ಅಂತ ಬರ್ತಿತ್ತು. ಇಲ್ಲಿ ಹೀ ಲವ್ಸ್ ಅಂತ ಯಾಕೆ ಬಂದಿದೆ ಅಂದರೆ ಇಲ್ಲಿ ಹೀ ಇದೆ, ಅದಕ್ಕೆ ಹೀ ಶಿ ಇಟ್ಟೆಲ್ಲ ಎಸ್ ಅಂತ ಹೇಳ್ಬೋದು. ಇಂಥ ಸ್ಟೇಟಿವ್ ವರ್ಬ್ಸ್ ಇದ್ದಲ್ಲೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು. ಮತ್ತು ಯಾವ ಟೆನ್ಸಲ್ಲಿ ಯೂಸ್ ಮಾಡಬಾರ್ದು, ಇಲ್ಲ ಕಂಟಿನ್ಯೂಸ್ ಟೆನ್ಸ್ ಅಂತ ನೆಕ್ಸ್ಟ್ ಬರುತ್ತೆ, ಅಲ್ಲಿ ಯೂಸ್ ಮಾಡಬಾರ್ದು. ಹೀ ಈಸ್ ಲವಿಂಗ್ ಅಂತ, ನೋ ಹೀ ಈಸ್ ಲವಿಂಗ್ ಆ ಥರ ಹೀ ಲವ್ಸ್ ಅಷ್ಟೇ. ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಪರ್ಮನೆಂಟ್ ಸಿಚುವೇಷನಲ್ಲಿ ಹ್ಯಾಬಿಟ್ ಇದ್ದರೆ ರುಟೀನ್ ಈ ಸ್ಟೇಟಿವ್ ವರ್ಬ್ಸಲ್ಲಿ ಯೂಸ್ ಮಾಡ್ಬೋದು. ಸ್ಟೇಟಿವ್ ವರ್ಬ್ ಅಂದರೆ ಲವ್, ಲೈಕ್ ಈ ಥರ ಇಂಥ ವರ್ಬ್ಗಳಲ್ಲಿ ಯೂಸ್ ಮಾಡಬಾರ್ದು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ V1 ಹೀ ವರ್ಕ್ ಅಷ್ಟೇ. ಸಬ್ಜೆಕ್ಟು ಹೀ ಅನ್ಕೋ, V1 ವರ್ಕ್ ಅಂತ, ಅದಕ್ಕೆ ಏನು ವರ್ಕ್ಡ್ ವರ್ಕಿಂಗ್ ಏನಿಲ್ಲ, ಬರೀ ವರ್ಕ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್.